ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನರಸಿಂಹಪ್ಪ ಸರ್. ನಿಮ್ದು ಯಾವ ಊರು? ದೊಮ್ಮಸಂದ್ರ. ದೊಮ್ಮಸಂದ್ರ. ಎಷ್ಟು ದಿವಸದಿಂದ ನೀವು ಒಂದು ಕಲಾ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದೀರಾ? ಸರ್ ನಾನು 81-82 ಸ್ಕೂಲ್ ಬಿಟ್ಟೆ. ಆಮೇಲೆ ಭಜನೆಗಳು, ಕಾವಡಿ ಭಜನೆಗಳು 83-84ರಿಂದ ಕಾವಡಿ ಭಜನೆಗಳು ಅಲ್ಲೆಲ್ಲಿ ಕಲಿಸ್ತಾ ಇದ್ದೀನಿ ಈಗಲೂ ಕೂಡ. ಪ್ರತಿಯೊಂದು ಊರಲ್ಲಿ ಕಾವಡಿ ಭಜನೆ ಹೋಗ್ತೀನಿ, ಎತ್ತಾ ಇದ್ದೀನಿ. ಆಮೇಲೆ ನಾಟಕಗಳು ಹಂಗೆ 84ರಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. 84ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಾಟಕಗಳು. ಯಾವ ನಾಟಕ ಸರ್? 84ರಲ್ಲಿ ನಮ್ಮ ಗುರುಗಳು ಕುಪ್ಪಮ್ಮು ಬೆಂಗಳೂರು ಮುತ್ಸವ ಅಂತೇಳಿ ತೆಲುಗು ಪೌರಾಣಿಕ ನಾಟಕ ರಾಮಾಂಜನೇಯ ಇದ್ದು ಅಂತೇಳಿ. ರಾಮಾಂಜನೇಯ ಅವಾಗ ಆಂಜನೇಯದ್ದು, ಅವಾಗ ಸ್ತ್ರೀ ಪಾತ್ರೆಗಳು ಇರ್ಲಿಲ್ಲ, ಸ್ತ್ರೀಯರು ಮಾಡ್ತಾ ಇರ್ಲಿಲ್ಲ. ಸ್ತ್ರೀ ಪಾತ್ರೆ ಸೀತೆದು ಈ ತರ ಮಾಡ್ಕೊಂಬಂದು ಆಮೇಲೆ ಲಂಕಾ ದಹನ ಮಾಡಿದ್ವು, ಅದ್ರಲ್ಲಿ ಮಾಡಿದೆ. ಮತ್ತೆ ಕೌಸಲ್ಯ ಪರಿಣಯಂ ಅಂತೇಳಿ, ಕೌಸಲ್ಯ ಪರಿಣಯಂ ಅಂತೇಳಿ ಅದರಲ್ಲಿ ರಾವಣಾಸುರನು, ಕೌಸಲ್ಯ ಈ ತರ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅಂದ್ರೆ ಪಾತ್ರಧಾರಿಗಳಾಗಿ ಹೌದು ಸರ್, ಕೆಲಸ ಮಾಡ್ತಾ ಇದ್ದಾರೆ ಸರ್. ನಿರ್ದೇಶಕರಾಗಿ ಯಾವುದು ಮಾಡಿಲ್ವಾ? ನಿರ್ದೇಶಕರು ಒಂದು ರಾಮಾಯಣ ಮಾತ್ರ ಕಲಿಸಿದ್ದೀನಿ. ಯಾವ ಊರಲ್ಲಿ ಕಲ್ಸಿದ್ದೀರಾ? ನಮ್ಮೂರಲ್ಲೇ ಕಲಿಸಿದ್ದೀನಿ. ನಿಮ್ಮೂರಲ್ಲಿ ಕಲ್ಸಿದ್ದೀರಾ? ಆಮೇಲೆ ಚೆದುಮ್ನಲ್ಲಿ ಅಂತೇಳಿ ಅಲ್ಲಿ ಪ್ರಯತ್ನ ಮಾಡಿದ್ವಿ, ಅಲ್ಲಿ ಆಗ್ಲಿಲ್ಲ. ಅವ್ರು ಭಜನೆ ಕಲ್ತ್ಕೊ, ಕಾವಡಿ ಭಜನೆ. ನಿಮ್ಗೆ ಇಷ್ಟವಾದ ಪೌರಾಣಿಕ ನಾಟಕಗಳಲ್ಲಿ ಯಾವುದು? ಸರ್ ನನ್ಗೆ ರಾಮಾಂಜನೇಯ ಯುದ್ಧ. ರಾಮಾಂಜನೇಯ ಯುದ್ಧದಲ್ಲಿ ಯಾವ ಒಂದು ಪಾತ್ರ ಮಾಡ್ತೀರಾ ನೀವು? ಯಯಾತಿ ಪಾತ್ರ ಮಾಡ್ತೀನಿ ಸರ್. ಯಯಾತಿ ಪಾತ್ರ. ಅದಾದ ನಂತರ ಇನ್ನು ಕೆಲವೊಂದು ಯಾವುದು ಮಾಡಿಲ್ವಾ ಪಾತ್ರಗಳು? ದುಶ್ಯಾಸನ್ ಮಾಡ್ತಾ ಇದೆ. ದುಶ್ಯಾಸನ್ ಮಾಡ್ತಾ, ದಾನವೀರ ಸೂರ್ಯನ ಕರೆದು ವಿಕರ್ಣನ್ ಮಾಡ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರು ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕಲಾಕ್ಷೇತ್ರ ಆಗಿರ್ಬೋದು ನಿಮ್ಮನ್ನ ಗುರುತಿಸಿಲ್ವಾ? ಇಲ್ಲ ಸರ್, ಕರೆದು ಸನ್ಮಾನ ಮಾಡ್ತಾರೆ ಅಷ್ಟೇ ಹೊರತು ಯಾವ್ದು ಪ್ರಶಸ್ತಿಗಳೇನು ಬರ್ತಿಲ್ಲ. ಯಾಕೆ ನೀವು ಇಷ್ಟೊಂದು ಕಲಾಭಿಮಾನಿಗಳಾಗಿ ನಿಮ್ಮನ್ನ ಗುರುತಿಸಿಲ್ಲ, ನೀವು ಗುರುತಿಸ್ಕೊಂಡಿಲ್ಲ? ಇಲ್ಲ ಸರ್, ನಮ್ಗೆ ಯಾರು ಕರೆದವರು ಇಲ್ಲ, ನಾವು ಎಲ್ಗೂ ಹೋಗ್ಲೂ ಇಲ್ಲ. ಈ ಸುತ್ತಲೂ ಯಾವ ಹಳ್ಳಿಗಳಲ್ಲೂ ಬೇಕಾದ್ರೆ ಭಜನೆ ಅಂತಂದ್ರೆ, ಕಾವಡಿ ಭಜನೆ ನರಸಿಂಹಪ್ಪ ಅಂತಂದ್ರೆ ನನ್ನೇ ಕರೀತಾರೆ. ಈ ಇದರಲ್ಲಿ ದೇವಸ್ಥಾನಗಳೆಲ್ಲಾದ್ರೂ ಭಜನೆಗಳು ಕಾರ್ಯಕ್ರಮಗಳಿದ್ರು ಕೂಡ ನಾನೇ ಕರಿತೆ. ಈ ಮೂಲದಲ್ಲಿ ಈ ಕಲಾ ಸೇವೆ ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? 84ರಿಂದ ಸರ್. 84ರಿಂದ ಸುಮಾರು 40-50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ನಿಮ್ಗೆ ಸರ್ಕಾರ ಇಷ್ಟೊಂದು ಭಜನೆಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ, ಇಷ್ಟೊಂದು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಯಾವುದೇ ಒಂದು ಕಲಾಕ್ಷೇತ್ರದಲ್ಲಿ ಆಗಿರ್ಬೋದು ನೀವು ಗುರುತಿಸ್ಕೊಂಡಿಲ್ವಾ? ಇಲ್ಲ ಸರ್. ಯಾಕೆ ಗುರುತಿಸ್ಕೊಂಡಿಲ್ಲ? ಇಲ್ಲ, ಇದಕ್ಕೆ ಸಂಸ್ಕೃತ ಇಲಾಖೆಯಲ್ಲಿ ಅರ್ಜಿ ಕೂಡ ಹಾಕಿದ್ವು. ನಮ್ಗೆ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ, ಹೋಗಕ್ಕೆ ಆಗ್ಲಿಲ್ಲ, ಯಾರು ಇದು ಸಿಗ್ಲಿಲ್ಲ. ಅಂದ್ರೆ ಯಾರು ಪ್ರೋತ್ಸಾಹ ಮಾಡುವವರು ಸಿಗ್ಲಿಲ್ಲ ಸರ್. ಓಕೆ. ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಒಂದು ಕಲಾ ಪ್ರತಿಭೆ ಇದೆಯಲ್ಲ, ಅದನ್ನ ತೋರಿಸಿಲ್ವಾ? ತೋರಿಸಿದೀವಿ ಸರ್. ಕೊಂಡಜ್ಜಿಯಲ್ಲಿ ಒಂದ್ಸಲ ಅಲ್ಲಿಗೆ ಹೋಗಿದ್ದೆ. ಇಲ್ಲಿ ಸುಗ್ಗಿ ಹಿಗ್ ಅಂತೇಳಿ ಎಲ್ದೂರ್ ಹತ್ರ ಮಾಡ್ತಿದ್ರು, ಅಲ್ಲಿ ಒಂದ್ ಜಾಗದಲ್ಲಿ ಈ ಸಂಸ್ಕೃತ ಇಲಾಖೆಯವರು ಕಾರ್ಯಕ್ರಮ ಕೊಟ್ಟಿದ್ರು. ಆಮೇಲೆ ಇದು ಬೆಟ್ಟದ ಮೇಲೆ, ಕೋಲಾರ ಮೇಲೆ ಅಲ್ಲಿ ಕಾರ್ಯಕ್ರಮ ಸಂಸ್ಕೃತಿ ಇಲಾಖೆಯವರು. ಕಾಮ್ ಸಮುದ್ರ ಅಲ್ಲಿ ಕಾರ್ಯಕ್ರಮ ಕೊಟ್ರು. ಅಲ್ಲಿ ಅಲ್ಲಿ ಬಗ್ಗೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನಾನು ಇದುವರೆಗೂ ಯಾವುದೇ ಒಂದು ಪ್ರಶಸ್ತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಆಗಿರ್ಬೋದು ನಿಮ್ಗೆ ಬಂದಿಲ್ವಾ? ಇಲ್ಲ ಸರ್, ಬಂದಿಲ್ಲ. ನಿಮ್ಮನ್ನು ಯಾರು ಗುರುತಿಸಿಲ್ವಾ? ಇಲ್ಲ ಸರ್, ಯಾರು ಗುರುತಿಸಿಲ್ಲ. ಅದೇ ಈ ಊರುಗಳಲ್ಲಿ ಮಾತ್ರ ಇವ್ರು ಮಾತ್ರ, ಸರ್ಕಾರ ಏನು ಗುರುತಿಸಿಲ್ಲ. ಹಳ್ಳಿಗಳಲ್ಲಿ ಮಾತ್ರ, ಹಳ್ಳಿ ಜನ ಮಾತ್ರ ಯಾವುದೇ ಕಾರ್ಯಕ್ರಮ ಆಗ್ಲಿ ಕರ್ಕೊಂಡೋಗಿ ಕಾರ್ಯಕ್ರಮ ನಡೆಸ್ಕೊಟ್ಟು ಅವರು ಒಂದು ಮಾಡ್ಕೊಡ್ತಾರೆ ಅಷ್ಟೇ ಹೊತ್ತು ನಾನು ಯಾವ್ದು. ಕಲಾಭಿಮಾನ ಆಗಿದ್ದೀರಲ್ಲ ಸರ್,
ಇಷ್ಟೊಂದು ಸುಮಾರು ಊರುಗಳಲ್ಲಿ ನಿಮ್ಮ ಕಲಾ ಪ್ರತಿಭೆಯನ್ನ ಕಲಿಸಿದ್ದೀರಾ. ಹೌದು ಸರ್. ಎಲ್ಲರೂ ಕಲ್ತ್ಕೊಂಡಿದ್ದಾರೆ, ನಿಮ್ಮ ಅಭಿಮಾನಿಗಳಾಗಿದ್ದಾರೆ. ಸುತ್ತಮುತ್ತ ಗ್ರಾಮಗಳಲ್ಲಿ ನಿಮ್ಮ ನಾಟಕಗಳಾಗಿರ್ಬೋದು ಅಥವಾ ಯಾವ್ದೋ ಒಂದು ಕಾವಡಿ ಭಜನೆ, ಕಾವಡಿ ಭಜನೆ ಆಗಿರ್ಬೋದು, ಇಷ್ಟೆಲ್ಲ ಕಲಿಸಿದಿರಲ್ಲ, ನಿಮ್ಮನ್ನ ಯಾವುದೇ ಕಾರಣಕ್ಕೆ ಯಾರೇ ಆಗಿರ್ಬೋದು ಗುರ್ತಿಸಿಲ್ವಾ? ಇಲ್ಲ ಸರ್, ಗುರ್ತಿಸಿಲ್ಲ. ಇವಾಗ ನೀವು ಈ ಒಂದು ಸಮಾಜಕ್ಕೆ ಅಂದ್ರೆ ಈ ಒಂದು ಸರ್ಕಾರಕ್ಕಾಗಿರ್ಬೋದು, ತಾಲೂಕಿನಲ್ಲಿ ನಿಮ್ಮಂತ ಒಂದು ಕಲಾಭಿಮಾನಿಗಳು ಇದ್ದಾರೆ ಅನ್ನೋದಕ್ಕೆ ನೀವೇನಂತ ಹೇಳ್ತೀರಾ? ಸರ್, ನಾನು ಕೂಡ ಒಂದು ಸಂಸ್ಥೆ ಮಾಡಿದ್ದೀನಿ. ಯಾವ ಸರ್? ರಂಗ ಸಂಗಮ ಅಂತ ಹೇಳಿ. ಎಲ್ಲಾ ತರಹದ ಕಲಾವಿದರು, ಹಳಿಗೆ ಬಾರಿಸೋರು ಇರ್ಬೋದು, ಹಾರ್ಮೋನಿ ಬಾರಿಸೋರು, ತಬಲಾ ಬಾರಿಸೋರು, ಈ ಕೀಲ್ಕುದುರೆ ಬಾರಿಸೋರು, ಕೀಲ್ಕುದುರೆ ಆಡುವವರು, ಎಲ್ಲಾ ಕಲಾವಿದರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ಎಲ್ರನ್ನೂ ಗುರುತಿಸಿ ಎಲ್ರಿಗೂ ಪ್ರಶಸ್ತಿ ಪತ್ರಗಳು ಕೊಡಿಸಿ ಅದರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೀನಿ ಸರ್. ಹೌದಾ? ಸರ್ಕಾರಕ್ಕೆ ನೀವು ಕಲಾಭಿಮಾನಿಗಳಾಗಿದ್ದು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದುವರೆಗೂ ನಮ್ಮನ್ನು ಯಾವುದೇ ಸರ್ಕಾರ ಗುರುತಿಸಿಲ್ಲ, ಯಾವ ಅಧಿಕಾರಿಗಳು ಕೂಡ ಗುರುತಿಸಿಲ್ಲ. ಎಲ್ಲೋ ನಾನು ಗುರುತಿಸಿಲ್ಲ, ಯಾವ ಅಧಿಕಾರಿಗಳು ಬರ್ಲಿಲ್ಲ. ಇವಾಗ ತಾವು ಮಾತ್ರ ಉಟ್ಕೊಂಡ್ಬಂದಿರ ಅಷ್ಟೇ ಸರ್. ಸರ್ಕಾರ ಯಾವ್ದು ಇದು ನಮ್ಗೆ ಕೊಟ್ಟಿಲ್ಲ, ಯಾವುದೇ ಅನುದಾನ ಆಗ್ಲಿ, ಇಲ್ಲಿ ಗುರುತಿಸಿರೋದಾಗ್ಲಿ, ಒಂದು ಪ್ರಶಸ್ತಿ ಕೊಡುವುದಾಗ್ಲಿ ಏನೂ ಮಾಡಿಲ್ಲ ಸರ್. ಯಾವುದೇ ಒಂದು ಕಲಾ ತಂಡದಲ್ಲಾಗಿರ್ಬೋದು ನಿಮ್ಮ ಪ್ರತಿಭೆಯನ್ನ ತೋರಿಸಿ ಸರ್ಕಾರಕ್ಕೆ ನಿನ್ನದೇ ಆಗಿರ್ತಕ್ಕಂಥ ಒಂದು ಕಲೆಯನ್ನ ತೋರಿಸಿಲ್ವಾ? ಇಲ್ಲ ಸರ್, ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ? ಗೊತ್ತಿಲ್ವಾ? ನಾವು ಹೋಗಿದ್ದೀವಿ, ಪ್ರದರ್ಶನ ಮಾಡಿದ್ದೀವಿ. ಆದಿಮದಲ್ಲಿ ಸರ್ಕಾರ ಯಾವುದೋ ಒಂದು ಅನುದಾನ ಆಗ್ಲಿ, ಇಲ್ದಿದ್ರೆ ಗುರುತಿಸಿ ಒಂದು ಪ್ರಶಸ್ತಿ ಆಗ್ಲಿ ಇದುವರೆಗೂ ಯಾವ್ದು ಕೊಟ್ಟಿಲ್ಲ ಸರ್. ಯಾವ್ದು ಕೊಟ್ಟಿಲ್ಲ? ಇಲ್ಲ ಸರ್. ಒಂದ್ 44 ವರ್ಷದಿಂದ ನಾನು ಈ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಯಾವ್ದು ಇಲ್ಲ ಸರ್. ಆಗ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಕಲಾ ಪ್ರತಿಭೆಗಳಿದ್ದಾರೆ ಅಂತ ನಮ್ಮ ಈಗ ಇರ್ತಕ್ಕಂಥ ನಮ್ಮ ತಾಲೂಕಾಗ್ಲಿ ಅಥವಾ ಈಗಿರ್ತಕ್ಕಂಥ ಸರ್ಕಾರ ಆಗ್ಲಿ ನಿಮ್ಮನ್ನ ಗುರುತಿಸಿಲ್ವಾ? ಇಲ್ಲ ಸರ್. ಯಾಕೆ? ಇಲ್ಲ ಸರ್, ತೋರ್ಸ್ಕೋಬೇಕು ಸರ್. ನಿಮ್ಮಂತವರು ಕಲಾ ಪ್ರತಿಭೆಗಳು ತೋರ್ಸ್ಕೋಬೇಕು ನಾವು ಯಾರಂತ. ಸುಮ್ನೆ ಮನೆಯಲ್ಲಿ ಕುತ್ಕೊಂಡಿದ್ರೆ, ಇವಾಗ ನಿಮ್ಮ ಹೆಸರು ಏನೋ ಹೇಳಿದ್ರಲ್ಲ, ಹನುಮಪ್ಪ ಅಂತಾನ? ನರಸಿಂಹಪ್ಪ ಅಂತ. ನರಸಿಂಹಪ್ಪ ಅನ್ನೋರು ಕಲೆ ಇದೆ ಅವ್ರ ಹತ್ರ. ಒಬ್ಬ ಏನಪ್ಪಾ ಅಂದ್ರೆ ಕಲಾ ತಪಸ್ವಿನಿ ಅಂತ ಕೂಡ ಹೇಳ್ಬೋದು. ಇಷ್ಟು ಸುತ್ತಮುತ್ತ ಊರುಗಳಲ್ಲಿ ಸಹ ನಿಮ್ಮ ಕಲೆಯನ್ನ ತೋರಿಸಿದ್ದೀರಾ, ನೀವೆಲ್ರಿಗೂ ಗೊತ್ತು. ಆದ್ರೆ ನೀವು ಮಾತ್ರ ಸರ್ಕಾರಕ್ಕೆ ಗೊತ್ತಿಲ್ಲ ಸರ್. ತಾಲೂಕಿನಲ್ಲಿ ಕಲಾ ಸಂಸ್ಕೃತಿ ಇಲಾಖೆಯಿಂದ ಅನೇಕ ಕನ್ನಡ ಕಲಾ ಸಂಸ್ಕೃತಿ ಇದೆಯಲ್ಲ, ಅದರಿಂದ ಅನೇಕ ಒಂದು ಕಾರ್ಯಕ್ರಮಗಳು ನಡೀತಾ ಇತ್ತು ತಾಲೂಕಲ್ಲೇ. ಯಾವುದು ಅಂಬೇಡ್ಕರ್ ಜಯಂತಿ ಆದಾಗ, ಅಥವಾ ಇನ್ನೊಂದು ಮೊನ್ನೆ ಏನಪ್ಪಾ ಅಂದ್ರೆ DVG ಗುಂಡಪ್ಪ ಅವರು ಜಯಂತಿ ಆಯ್ತು. ಅದಕ್ಕಿಂತ ಮುಂಚೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ದಿನಾಚರಣೆ ಆಗಿರ್ಬೋದು. ಇಂಥದ್ರಲ್ಲಿ ನಿಮ್ಮ ಕಲಾ ಪ್ರತಿಭೆಯನ್ನ ತೋರಿಸಿಲ್ವಾ? ಸರ್, ಒಂದ್ಸಲ ಕರೆದ್ರೆ ಗಣರಾಜ್ಯೋತ್ಸವದು ಅದೊಂದ್ಸಲ ಹೋಗಿದ್ವಿ. ಆಮೇಲೆ ಕನಕ ಜಯಂತಿ ಮಾಡಿಸಿದ್ರು, ಆವಾಗ ಕರ್ಕೊಂಡೋದ್ರು ಪ್ರದರ್ಶನ, ಆವಾಗ ಪ್ರೋಗ್ರಾಮ್ ಕೊಟ್ಟಿದ್ರು, ಹೋಗಿದ್ವಿ. ಅದು ಬಿಟ್ರೆ ಇನ್ನೇನು ಕಲಾವಿದರು ಇದ್ದಾರಪ್ಪ ಅಂತ ಹೇಳಿ ಯಾರು ಬರೋರಿಲ್ಲ, ನಮ್ಮನ್ನು ಗುರುತಿಸಲೂ ಇಲ್ಲ. ನಮ್ಮ ತಾಲೂಕಿನ ಜನತೆಗೆ, ನಿಮ್ಮ ಕಲಾಭಿಮಾನಿಗಳಿಗೆ ನೀವೇನಂತ ಹೇಳ್ತೀರಾ? ಸರ್, ಪ್ರತಿಯೊಬ್ಬ ಕಲಾಭಿಮಾನವನ್ನು ಈ ಸರ್ಕಾರ ಗುರುತಿಸಿ ಎಲ್ರಿಗೂ ಅವ್ರಿಗೂ ಒಂದು ಪ್ರೋತ್ಸಾಹಧನ ಕೊಡೋದು, ಗೌರವ ಕೊಡೋದು ಅಂತ ಕೊಡ್ಬೇಕಂತ ಬಯಸ್ತೀನಿ ಸರ್. ನಮ್ಮಂತ ಕಲಾವಿದರು ಬೇಕಾದ ಜನ ಇದ್ದಾರೆ. ನಾನು ಕೂಡ ಎಲ್ಲರನ್ನು ಕರೆಸಿದ್ದೀನಿ. ಅವ್ರನ್ನೆಲ್ಲ ಗುರುತಿಸಿ ಸರ್ಕಾರ ಅವ್ರಿಗೆ ಒಂದು ಪ್ರೋತ್ಸಾಹಧನ ಕೊಡುವುದಾಗ್ಲಿ, ಇಲ್ಲದ್ರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಪತ್ರಗಳಿರೋದಾಗ್ಲಿ, ಈ ತರ ಮಾಡ್ಬೇಕು ಅನ್ನೋದು ಆಸೆ ಸರ್. ಸರ್ಕಾರ ಮಾಡಿದ್ರೆ ಒಳ್ಳೇದು.
ಯಾಕಂದ್ರೆ ನೋಡಿ, ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಕಲಾ ಪ್ರತಿಭೆಗಳನ್ನ ಯಾರು ಗುರುತಿಸ್ತಾ ಇಲ್ಲ. ಯಾಕೆ? ಸುಮಾರು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಕನಕ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಅನೇಕ ಸಿಟಿಗಳಿಂದ ಕರೆಸ್ಕೊಳ್ತಾರಲ್ಲ ಪ್ರತಿಭೆಗಳನ್ನ. ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಯಾಕೆ ನಮ್ಮ ಸರ್ಕಾರ, ಮುಳಬಾಗಿಲು ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರ ಯಾಕೆ ಗುರುತಿಸ್ತಾ ಇಲ್ಲ? ಒಬ್ಬ ಕಲಾಭಿಮಾನಿಗೆ ಎಷ್ಟೊಂದು ನೋವಾಗಿರ್ಬೋದು. ಸುತ್ತಮುತ್ತ ಇರ್ತಕ್ಕಂಥ ಊರುಗಳಲ್ಲಿ ನರಸಿಂಹಪ್ಪ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಒಬ್ಬ ಪಂಡ್ರ ಭಜನೆ ಆಗಿರ್ಬೋದು, ಕಾವಡಿ ಭಜನೆ ಆಗಿರ್ಬೋದು, ನಾಟಕ ಕಲಾ ಆಗಿರ್ಬೋದು, ಇಂಥದ್ರಲ್ಲಿ ಎಲ್ಲ ಸಹ ಗುರುತಿಸ್ಕೊಂಡಿದ್ರು ಸಹ ತಾಲೂಕಿನಲ್ಲಿ ಯಾವುದೇ ಸಂಸ್ಕೃತಿ ಕಾರ್ಯಕ್ರಮಗಳಾಗಿರ್ಬೋದು, ಕನ್ನಡ ರಾಜ್ಯೋತ್ಸವ ದಿನ ಕಾರ್ಯಕ್ರಮಗಳಾಗಿರ್ಬೋದು, ಇಂಥವರನ್ನ ಗುರುತಿಸ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಅಥವಾ ತಾಲೂಕಿನ ಪ್ರತಿನಿಧಿಗಳಾಗಿರ್ಬೋದು, ಅಥವಾ ಈ ಮಂಡಲ್ ಪಂಚಾಯತಿನಲ್ಲಿ ಇರ್ತಕ್ಕಂತಹ ಒಬ್ಬ ಯಾರೇ ಆಗಿರ್ಬೋದು, ಇವರನ್ನು ಯಾಕೆ ಗುರುತಿಸಿಲ್ಲ? ದಯವಿಟ್ಟು ಸರ್ಕಾರ ಕೇಳೋದು ಒಂದೇ ಮಾತು, ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರತಿಭೆಗಳು ಇರ್ತಾರೆ, ಅವರನ್ನು ಪ್ರತಿಯೊಬ್ಬರನ್ನು ಗಮನಿಸಿ ಅವರಲ್ಲಿ ಇರ್ತಕ್ಕಂಥ ಒಂದು ಕಲೆ ಕೌಶಲ್ಯವನ್ನ ನೋಡಿ ಅವರನ್ನು ಗುರುತಿಸಿ ಅವ್ರಿಗಾಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ, ಅವರು ಎಲ್ಲೆಲ್ಲಿ ಕಲ್ಸ್ಕೊಟ್ಟಿರ್ತಾರೆ ಒಂದು ಕಲೆಯನ್ನ ಗುರುತಿಸಿ ಅವರಿಗೆ ತಕ್ಕದಾಗಿರ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿರ್ಬೋದು, ಒಂದು ಅನ್ನದಾನ ಆಗಿರ್ಬೋದು, ಯಾವುದೋ ಒಂದು ಅವರಿಗೆ ಕೊಟ್ಟು ನೀವು ಅವರನ್ನ ಗೌರವಿಸಿದ್ರೆ ನಮ್ಮ ಮುಳಬಾಗಿಲು ತಾಲೂಕಿನ ಸರ್ಕಾರಕ್ಕೆ ಅಥವಾ ಆಡಳಿತ ಅಧಿಕಾರಿಗಳಿಗೆ ಒಂದು ಸಿಹಿ ಆಗಿರ್ತದೆ. ಯಾಕಂದ್ರೆ ಎಷ್ಟೋ ಪ್ರತಿಭೆಗಳು ಮನೆಯಲ್ಲಿ ಕುತ್ಕೊಂಡು ಇದ್ದಾರೆ. ಅನೇಕ ಕಡೆಗಳಿಂದ, ನಮ್ಮ ಮುಳಬಾಗಿಲು ತಾಲೂಕಿಂದ ಅನೇಕ ಕಡೆಗಳಿಗೆ ಹೋಗಿ ತನ್ನ ಪ್ರತಿಭೆಯನ್ನ ತೋರಿಸಿ ಬರ್ತಾ ಇದ್ದಾರೆ. ಯಾಕೆ ನಿಮ್ಗೆ ಕಾಣಿಸ್ತಾ ಇಲ್ವಾ? ಒಂದು ಸತಿ ಥಿಂಕ್ ಮಾಡಿ, ತಾಲೂಕಿನ ಎಲ್ಲ ಪ್ರತಿಭೆಗಳನ್ನ ಗುರುತಿಸಿ ಅವರ ಒಂದು ಯೋಗಕ್ಷೇಮವನ್ನು ವಿಚಾರಿಸಿ, ಅಥವಾ ಅವರಿಗೆ ಏನು ಅರ್ಹತೆ ಇದೆಯೋ ಅದನ್ನು ಗುರುತಿಸಿ ಅವರಿಗೆ ಕೆಲವೊಂದು ಪ್ರಶಸ್ತಿಗಳನ್ನ ಸರ್ಕಾರದಿಂದ ಬರ್ತಕ್ಕಂತ ಒಂದು ಅನ್ನದಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅವ್ರಿಗೆ ಸಿಗಬೇಕಂತ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮುಂದಿನ ಒಂದು ಶೀರ್ಷಿಕೆಯಲ್ಲಿ ಇನ್ನೊಂದು ಕಲಾಭಿಮಾನಿಯನ್ನ ಮೀಟ್ ಮಾಡಕ್ಕೆ ನಿಮ್ ಮುಂದೆ ಬರ್ತೀನಿ.